ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ನೀವೇನಾದರೂ ತುಂಬ ಪುವರ್ ಫ್ಯಾಮಿಲಿಯಿಂದ ಬರ್ತಾ ಇದ್ದು ನಿಮ್ಮಗಳಿಗೆ ಅಲರ್ಟ್ ಹೆಲ್ತ್ ಸೈನ್ಸ್ ಒಳಗಡೆ BSc MLT ಕೋರ್ಸ್ಗಳನ್ನು, BSc ನರ್ಸಿಂಗ್ ಕೋರ್ಸ್ಗಳನ್ನು ಕಡಿಮೆ ಅಥವಾ ಫ್ರೀ ಆಫ್ ಕಾಸ್ಟಲ್ಲಿ ಎಜುಕೇಷನ್ ಮಾಡ್ಕೋಬೇಕಂತಂದರೆ ಪ್ರತಿ ವರ್ಷವೂ ಕೂಡ ನಾನು ಈ ವಿಡಿಯೋ ಮಾಡಿ ಹಾಕ್ತೀನಿ. ಈಗ ಒಂದು 3 ವರ್ಷ ಆಯಿತು ನಾನು ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತಾ ಇರುವಂಥದ್ದು. ಶ್ರೀ ಸತ್ಯಸಾಯಿ ಯೂನಿವರ್ಸಿಟಿ ಫಾರ್ ಹ್ಯೂಮನ್ ಎಕ್ಸಲೆನ್ಸ್ ಒಂದು ಸಂಸ್ಥೆ ಇರಿದು. ಈ ಒಂದು ಸಂಸ್ಥೆ ಮೂಲಕ ಏನು ಮಾಡ್ತಾರೆ ಅಂದರೆ ಪ್ರತಿ ವರ್ಷವೂ ಕೂಡ ಬಡ ವಿದ್ಯಾರ್ಥಿಗಳ ಸಲುವಾಗಿ ಅಂತ ಹೇಳಿ ಇವ್ರು ಏನು ಮಾಡ್ತಾರೆ ಅಂದರೆ ಶಿಕ್ಷಣ ಸಂಸ್ಥೆ ರನ್ ಮಾಡ್ತಾ ಇದ್ದಾರೆ. ಇವರ ಪ್ರಕಾರ ಏನಂತಂದರೆ ಇವರು ವಿಷನ್ ಫಾರ್ ಯೂನಿವರ್ಸಿಟಿ ಟು ಪ್ರೊವೈಡ್ ಅ ಫ್ರೀ ಕಾಸ್ಟ್ ಹೈಯರ್ ಎಜುಕೇಷನ್ಸ್ ಇನ್ ಅ ಗ್ಲೋಬಲ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತಾರೆ. ಅಂದರೆ ಫ್ರೀ ಆಫ್ ಕಾಸ್ಟ್ ಒಳಗಡೆ ಇವರು ಏನು ಮಾಡ್ತಾರೆ ಅಂದರೆ ಫ್ರೀ ಆಫ್ ಕಾಸ್ಟ್ ಒಳಗಡೆ ಬಡ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾಯಿದ್ದಾರಪ್ಪ ಅಂತಂದರೆ ಎಜುಕೇಷನ್ಗಳನ್ನು ಕೊಡುವಂಥ ಕೆಲಸವನ್ನು ಇವರು ಮಾಡ್ತಿರುವಂಥದ್ದು. ಇವರು ಈ ವರ್ಷದಲ್ಲಿ ಕೂಡ ಇವರು ಅಪ್ಲಿಕೇಶನ್ ಕರೆದಿದ್ದಾರೆ. 2026-27 ಸಾಲಿನಲ್ಲಿ ಕೂಡ ಇವರು ಅಪ್ಲಿಕೇಶನ್ಗಳನ್ನು ಕನ್ಫರ್ಮ್ ಮಾಡಿದ್ದಾರೆ. ಇಲ್ಲಿ ನಾನು BSc MLTಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಅಲರ್ಟ್ ಹೆಲ್ತ್ ಸೈನ್ಸ್ಗೆ ಸಂಬಂಧಿಸಿದಂತಹ ಮಾಹಿತಿಯನ್ನು ಇಲ್ಲಿ ಕೊಡ್ತೇನೆ. ಜೊತೆಗೆ ನೀವೇನಾದರೂ BSc MLT ಮಾಡಬೇಕು ಅಥವಾ ನೀವು ಕಡಿಮೆ ಇದರಲ್ಲಿ ಏನಂತಂದರೆ ಫೀಸ್ ಒಳಗಡೆನೋ ಅಥವಾ ತುಂಬ ಸಸ್ತಾ ಒಳಗಡೆ ಎಜುಕೇಷನ್ ಕಂಪ್ಲೀಟ್ ಮಾಡಬೇಕಿತ್ತು 4 ವರ್ಷ ಅಂತಂದರೆ ಈ ಒಂದು ಸಂಸ್ಥೆಯವರು ನಿಮಗೆ ಸಹಾಯ ಮಾಡ್ತಾರೆ. ಬಿಕಾಸ್ ಆಫ್ ಇವರು ಫ್ರೀ ಆಫ್ ಕಾಸ್ಟ್ ಅಂತ ತಮ್ಮ ವೆಬ್ಸೈಟಲ್ಲಿ ಹಾಕೊಂಡ್ಬಿಟ್ಟಿದ್ದಾರೆ. ಮತ್ತು ನಾನೀಗ ಆಲ್ರೆಡಿ 4 ವರ್ಷದಿಂದ ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಯಾವುದೇ ಥರ ಅಂತ ಕಂಪ್ಲೇಂಟ್ ಕೂಡ ಇನ್ನುವರೆಗೆ ಬಂದಿಲ್ಲ. ಸೊ ನೋಡಿ, ಇಲ್ಲಿ ಏನು ಮಾಡಬೇಕಂದ್ರೆ ಅಪ್ಲಿಕೇಶನ್ ಹಾಕಬೇಕಪ್ಪ ಅಂತಂದರೆ ನೀವು ಮೊದಲಿಗೆ ಇಲ್ಲಿ ಹೋಗಬೇಕು. ಸೊ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮಗೆಲ್ಲ ಮಾಹಿತಿ ಸಿಗ್ತೈತಿ, ಯಾವ ರೀತಿ ಏನೆಲ್ಲ ಇರ್ತದೆ ಅಂತೇಳಿ, ಫೆಸಿಲಿಟಿ ಏನು ಕೊಡ್ತಾರೆ, ಏನೆಲ್ಲ ಮಾಹಿತಿ ಇರುತ್ತೆ. ಓಕೆ, ಇದರ ಒಂದು ಕೆಳಭಾಗದಲ್ಲಿ ಹೋದಂಗೆ ಏನಾಗುತ್ತೆ ಅಂದರೆ ನಿಮಗೆ ಇಲ್ಲಿ ನೋಡಿರಿ UGC ಅಂತಿದೆಯಲ್ಲ, ಇದು UGC ಕ್ಲಿಕ್ ಮಾಡ್ಕೋಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಮತ್ತೊಂದು ಫೇಸ್ ಓಪನ್ ಆಗುತ್ತೆ. ಈ ರೀತಿಯಾಗಿ ಫೇಸಾಗಿ ಇಲ್ಲಿ ನೋಡ್ತಾ ಇದ್ದೀರಿ. ಫೇಸ್ ಓಪನ್ ಆದಮೇಲೆ ಇಲ್ಲಿ ನಿಮ್ಗೆ ಕಾಣಿಸುತ್ತೆ ಒಂದೇನಪ್ಪ ಅಂದರೆ BSc ನರ್ಸಿಂಗು AHS ಅಂತ ಬರುತ್ತೆ. ಇದಕ್ಕೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ತಕ್ಷಣ ಮತ್ತೇನಾಗುತ್ತೆ ಅಂದರೆ ಇಲ್ಲಿ ಓಪನ್ ಆಗುತ್ತೆ ನೋಡಿ, ಈ ರೀತಿ ಓಪನ್ ಆಗುತ್ತೆ. ಇದರಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರಪ್ಪ ಅಂತಂದರೆ 15 ತಾರೀಕಿಗೆ ಕೊನೆ ದಿನಾಂಕ ಇದೆ. 15 ತಾರೀಕು ಕೊನೆ ದಿನಾಂಕ ಇದೆ. ಅಪ್ಲಿಕೇಶನ್ಗಳನ್ನು ನೀವು ಹಾಕಬೇಕಂತಂದರೆ ಇಲ್ಲಿ ನೆಕ್ಸ್ಟ್ ನೀವು ಇದಕ್ಕೆ ಕ್ಲಿಕ್ ಮಾಡ್ಕೋಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದರೆ ಮತ್ತೊಂದು ನೆಕ್ಸ್ಟ್ ಫೇಸ್ ಓಪನ್ ಆಗುತ್ತೆ, ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ರೀತಿ ಅಪ್ಲಿಕೇಶನ್ ಫಾರ್ ನರ್ಸಿಂಗ್ ಆ್ಯಂಡ್ ಅಲೈಡ್ ಹೆಲ್ತ್ ಸೈನ್ಸಸ್ ಅಡ್ಮಿಷನ್ ಅಂತ ಓಪನ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ಯಾವೆಲ್ಲ ಕೋರ್ಸ್ಗಳು ಬೇಕಂತ ಕೊಟ್ಟಿದ್ದಾರೆ. ಆಮೇಲೆ ಇದು KNC ರಿಜಿಸ್ಟ್ರೇಷನ್ ಕೂಡ ಆಗಿದೆ. NCHP ಕೂಡ ಇದು ಗೌರ್ಮೆಂಟ್ ಆಫ್ ಕರ್ನಾಟಕದ ಕೂಡ ಅಂಡರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಬ್ಯಾಚುಲರ್ ಆಫ್ ಮೆಡಿಕಲ್ ಲ್ಯಾಬ್ರೋಟರಿ ಸೈನ್ಸ್ ಬೇರೆ ಬೇರೆ ಕೋರ್ಸ್ಗಳು ಇದೆ, ಇದರಲ್ಲಿ ಇದಾವೆ, ಬೇರೆ ಬೇರೆ ಕೋರ್ಸ್ಗಳು ಇದ್ದಾವೆ. ನಿಮ್ಗೆ ಬೇಕಂದ್ರೆ ಅವನು ಕೂಡ ನೀವು ಟ್ರೈ ಮಾಡ್ಬೋದು. ಸೊ ನೋಡಿ, ಇಲ್ಲಿ ನಿಮ್ಗೆ ಎಷ್ಟು ಬೇಕಷ್ಟು ಕೋರ್ಸ್ಗಳನ್ನು ಚಾಯ್ಸ್ ಮಾಡ್ಬೋದು. BSc ನರ್ಸಿಂಗು ನಿಮ್ಗೆ ಒಂದೇ ಅವರು ಏನು ಮಾಡ್ತಾರಪ್ಪ ಅಂತಂದರೆ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಇವರು ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಆದರೆ ಮಸ್ಟ್ ಆ್ಯಂಡ್ ಶುಡ್ ನೀವೇನಪ್ಪ ಅಂತಂದರೆ ಇದಕ್ಕೆ ಒಂದು ಎಕ್ಸಾಮಿಗೆ ಮತ್ತು ಇಂಟರ್ವ್ಯೂಗೆ ಕಂಡಕ್ಟ್ ಮಾಡಿದಾಗ ನೀವು ಅಟೆಂಡ್ ಆಗಬೇಕು. ಆದರೆ ನಿಮಗೆ ಅರ್ಹತೆಯನ್ನು ಪಡ್ಕೊತೀರಾ. ನೋಡಿ, ಮಿನಿಮಮ್ ಏಜ್ ಏನಿದೆ ಅಂತಂದರೆ ಇಲ್ಲಿ 17 ವರ್ಷ ಮಿನಿಮಮ್ ಇದೆ. ಆಮೇಲೆ ಇಲ್ಲೇನಪ್ಪ ಅಂತಂದರೆ ನೀವು ಕರ್ನಾಟಕದಲ್ಲಿ 10th ಮತ್ತು PUC ಮಾಡಿರಲೇಬೇಕು. ಅಲ್ಲಿ ತನಕ ಓದಿರಬೇಕಂದ್ರೆ ಕರ್ನಾಟಕದವ್ರಿಗೆ ಇರುವಂಥದ್ದು ಇದು. ಆಮೇಲೆ ಮೆಡಿಕಲಿ ಫಿಟ್ ಇರಬೇಕು. ಆಮೇಲೆ ನೋಡಿ, ಇಂಪಾರ್ಟೆಂಟ್ ಇಂಗ್ಲೀಷಲ್ಲಿ 50%, ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿಲಿ 50%ಅಲ್ಲಿ ನೀವು ಪಾಸ್ ಆಗಿರಲೇಬೇಕು. ನೋಡಿ, ಇಂಗ್ಲೀಷಲ್ಲಿ 50 ಮತ್ತು ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ 3 ಸೇರಿಸಿ 50% ಪಾಸ್ ಆಗಿರಬೇಕು. ಆಮೇಲೆ ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರಪ್ಪ ಅಂತಂದರೆ ಇವರು ರಿಟರ್ನ್ ಟೆಸ್ಟ್ ಮಾಡ್ತಾರೆ, ಇಂಟರ್ವ್ಯೂ ಮಾಡ್ತಾರೆ. ಇಂಟರ್ವ್ಯೂ ರಿಟರ್ನ್ ಟೆಸ್ಟನ್ನು ಅವ್ರು ಕಂಡಕ್ಟ್ ಮಾಡ್ತಾರೆ. ಅದನ್ನೆಲ್ಲ ನಿಮಗೆ ಮುಂದಿನ ದಿನಗಳಲ್ಲಿ ಅವರು ಹೇಳ್ತಾರೆ. ನಿಮಗೆ ಮೇಲಿಗಿಲೆಲ್ಲ ಮಾಡ್ತಾರೆ. ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡು ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ, ಆಮೇಲೆ ಎಲ್ಲ ಮಾರ್ಕ್ಸ್ಗಳನ್ನ ಸರಿಯಾಗಿ ಎಂಟ್ರಿ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಆಮೇಲೆ ಹಾಲ್ ಟಿಕೆಟ್ಗಳನ್ನು ಇವ್ರೇನು ಮಾಡ್ತಾರಪ್ಪ ಅಂತಂದರೆ ಇಮೇಲ್ ಮುಖಾಂತರ ಹಾಲ್ ಟಿಕೆಟ್ ಟು ಪ್ಲೇಸ್ ಎಲ್ಲನೂ ಕಳಿಸ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಎಕ್ಸಾಮ್ ಸೆಂಟರ್ಗಳು ಇಲ್ಲಿ 4 ಎಕ್ಸಾಮ್ ಸೆಂಟರ್ಗಳನ್ನು ಕೊಟ್ಟಿದ್ದಾರೆ. ಒಂದು ಮುದ್ದೇನಹಳ್ಳಿ, ಕಲಬುರಗಿ, ಮೈಸೂರು ಮತ್ತು ಜೈಪುರ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ಎಕ್ಸಾಮ್ ಕಂಡಕ್ಟ್ ಮಾಡ್ಬೋದು. ಒಂದು ನೋಡಿ, ಇಲ್ಲಿ ನೋಡ್ತಾ ಇದ್ದೀರಿ ಕಲಬುರಗಿ ಇದೆ. ಅದೇ ರೀತಿಯಾಗಿ ಇಲ್ಲಿ ನಿಮಗೆ ಮೈಸೂರಿದೆ ಎಕ್ಸಾಮ್ ಕಂಡಕ್ಟ್ ಮಾಡಲಿಕ್ಕೆ. ಆಮೇಲೆ ಇನ್ನೊಂದು ಯಾವುದಪ್ಪ ಅಂತಂದರೆ ಇಲ್ಲಿ ನಮ್ಮ ಚಿಕ್ಕಮಗಳೂರು, ಚಿಕ್ಕಮಗಳೂರು ಇದೆ. ಅದಾದ ನಂತರ ಇನ್ನೊಂದು ಯಾವುದಪ್ಪ ಅಂದರೆ ಚಿಕ್ಕಬಳ್ಳಾಪುರ. ಇಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ ಎಕ್ಸಾಮಿಗೆ ಅಟೆಂಡ್ ಆಗ್ಬೋದು. ಇಷ್ಟು ಮಾಹಿತಿ ಇದೆ. ಇದನ್ನು ನೀವು ಅಪ್ಲಿಕೇಶನ್ ಲಿಂಕ್ ಬೇಕಂದರೆ ನಾನು ಕೊಟ್ಟಿರ್ತೇನೆ, ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು. ಇದು ಫ್ರೀ ಎಜುಕೇಷನ್ ಕೊಡ್ತಾ ಇದ್ದಾರೆ, ನಿಮಗೆ ಫ್ರೀ ಎಜುಕೇಷನ್ ಕೊಡ್ತಾ ಇದ್ದಾರೆ. ಮೇ ಬಿ ನಾನು ಕಂಡಂತೆ ಸ್ವಲ್ಪ ಇವರು ಏನಪ್ಪ ಅಂದ್ರೆ ಕಡಿಮೆ ಫೀಸ್ ಒಳಗಡೆ ಹಾಸ್ಟೆಲ್ ಫೀಸ್ ತೊಗೋಬೋದು ಅಷ್ಟೇ. ನಾ ಕೇಳ್ದಂಗೆ ಕಡಿಮೆ ಫೀಸ್ ಒಳಗಡೆ ಹಾಸ್ಟೆಲ್ ಫೀಸನ್ನು ನೀವು ಪೇ ಮಾಡಬೇಕಾದ್ರು ತುಂಬ ಕಡಿಮೆ.
ಆಮೇಲೆ ಹೆಚ್ಚಿನ ಮಾಹಿತಿ ಬೇಕಂತಂದರೆ ಇಲ್ಲಿ ವೆಬ್ಸೈಟಲ್ಲಿ ನೀವು ಹೋದರೆ ನಿಮಗೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಸಿಗ್ತವೆ. ಸೊ ಕಾಂಟ್ಯಾಕ್ಟ್ ನೀವು ಕೂಡ ಮಾಡ್ಕೋಬೋದು. ಮತ್ತು ಹೆಚ್ಚಿನ ಮಾಹಿತಿನೂ ಕೂಡ ನೀವು ಕೇಳ್ಕೊಬೋದು. ಇಲ್ಲಿ ನೋಡಿದ್ರೆ ಕಾಂಟ್ಯಾಕ್ಟ್ಸ್ ಅಂತ ಕೊಟ್ಟರೆ ಇಲ್ಲಿ ಕಾಂಟ್ಯಾಕ್ಟ್ಸ್ ಇದೆ. ಕಾಂಟ್ಯಾಕ್ಟ್ ಅಂತ ಹೋದಾಗ ಇಲ್ಲಿ ನಂಬರ್ ಬರುತ್ತೆ. ಈ ನಂಬರಿಗೆ ಕಾಲ್ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು.